ತುಳುವ ವಂಶದ ಈ ದೊರೆಗೆ ಆಂಧ್ರ ಭೋಜ, ಊರು ರಾಯರಗಣ್ಣ ಮತ್ತು ಕನ್ನಡ ರಾಜ್ಯ ರಮಾರಂಗಳೆಂಬ ಬಿರುದುಗಳಿದ್ದವು. ಈತನ ಆಡಳಿತದಲ್ಲಿ ದೇಶ ಸಮೃದ್ಧತೆಯಿಂದ ಸ್ವರ್ಣಯುಗವನ್ನು ಒನಕೆ ಓಬವ್ವ 18ನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರನ ಹೆಂಡತಿ. ಹೈದರ್ ಅಲಿಯ ಸೈನ್ಯ ಚಿತ್ರದುರ್ಗದ ಕೋಟೆಯ ಮೇಲೆ ಹಠಾತ್ತಾಗಿ ಆಕ್ರಮಣ ಮಾಡಿದಾಗ ಈಕೆ ತನ್ನ ಒನಕೆಯನ್ನೇ ಅಸ್ತ್ರವನ್ನಾಗಿ ಬಳಸಿ ಶತ್ರುಗಳನ್ನು ಸದೆಬಡಿದಳು. ವೀರವನಿತೆ ಓಬವ್ವಳ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದು. ದೇಶದ ಒಬ್ಬ ಮಹಾನ್ ಕವಿ ಮತ್ತು ನಾಟಕಕಾರ. ಭೋಜರಾಜನ ಆಸ್ಥಾನ ಕವಿಗಳಾದ ಕಾಳಿದಾಸರು ಸಂಸ್ಕೃತ ಭಾಷೆಯಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಘುವಂಶ, ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು, ಮೇಘದೂತ, ಋತು ಸಂಹಾರ ಎಂಬ ಖಂಡಕಾವ್ಯಗಳನ್ನು ಮತ್ತು ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿ ಮಿತ್ರಂ ಎಂಬ ಸುಪ್ರಸಿದ್ಧ ನಾಟಕಗಳನ್ನು ರಚಿಸಿದ್ದಾರೆ. ನೆಲೆಸಿದ್ದ ರಾಣಿ ಅಬ್ಬಕ್ಕ ಚೌಟ ವಂಶಕ್ಕೆ ಸೇರಿದವಳು. ಬಂದರು ನಗರ ಉಳ್ಳಾಲ ಈಕೆಯ ರಾಜಧಾನಿಯಾಗಿತ್ತು. ಈ ಆಯಕಟ್ಟಿನ ಪ್ರದೇಶವನ್ನು ಪೋರ್ಚುಗೀಸರು ವಶಪಡಿಸಿಕೊಳ್ಳಲು ಬಹಳ ಕಾಲ ಪ್ರಯತ್ನಿಸಿದರು. ಅವರ ಪ್ರಯತ್ನವನ್ನು ಸುಮಾರು 4 ದಶಕಗಳ ಕಾಲ ವಿಫಲಗೊಳಿಸಿದವಳು ಈಕೆ. ಈಕೆಯನ್ನು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದೇ ಪರಿಗಣಿಸಲಾಗಿದೆ. ಬಸವಣ್ಣನವರು ನಿಮ್ಮ ಮುಂದೆ ಬರೆಸಿದ್ದಾರೆ. ಬಸವಣ್ಣನವರು 12ನೇ ಶತಮಾನದ ಭಕ್ತಿ ಪಂಥದ ಪ್ರಮುಖರಲ್ಲಿ ಒಬ್ಬರು. ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಶರಣರ ಜೊತೆ ಸೇರಿ ಅನುಭವ ಮಂಟಪ ಸ್ಥಾಪಿಸಿದರು. ಕಾಯಕವೇ ಕೈಲಾಸವೆಂದು ಸಾರಿ ಭಕ್ತಿ ಪಥ ಮತ್ತು ಜೀವನದ ಬಗ್ಗೆ ಹೊಸ ದೃಷ್ಟಿ ಬೀರಿದರು. ಕೆಳದಿ ಚೆನ್ನಮ್ಮ 16ನೇ ಶತಮಾನದಲ್ಲಿ ಕೆಳದಿಯನ್ನು ಆಡಿದ ವೀರವನಿತೆ. ತನ್ನ ಪತಿ ಸೋಮಶೇಖರನ ಮರಣದ ನಂತರ ಚೆನ್ನಮ್ಮ ಕೆಳದಿ ಸಂಸ್ಥಾನದ ರಾಣಿಯಾಗಿ ಉಸ್ತುವಾರಿ ವಹಿಸಿಕೊಂಡಳು. ಸುಮಾರು 25 ವರ್ಷಗಳ ಕಾಲ ಆಡಳಿತ ನಡೆಸಿದಳು. ಈಕೆ ಮೊಘಲರ ಪ್ರಚಂಡ ಸೈನ್ಯವನ್ನು ಸೋಲಿಸಿ ಅವರು ರಣರಂಗದಿಂದ ಕಾಲ್ತೆಗೆಯುವಂತೆ ಮಾಡಿದಳು. ಚೆನ್ನಮ್ಮ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ.
ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಇವರ ಎಲ್ಲ ಕೀರ್ತನೆಗಳು ಪುರಂದರ ವಿಠಲನನ್ನು ನಮಿಸುತ್ತಾ ಕೊನೆಗೊಳ್ಳುತ್ತವೆ. ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಪಂಕ್ತಿಗೆ ಸೇರಿದವಳು. ಸ್ವಾತಂತ್ರ್ಯ ಸ್ವಾಭಿಮಾನಗಳ ಸಾಕಾರ ಮೂರ್ತಿ. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನನ ಹಿರಿಯ ಹೆಂಡತಿ. ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಅಲ್ಲಿ ತೋರಿಸಿದ ಧೈರ್ಯ ಮತ್ತು ಸಾಹಸ ಚೆನ್ನಮ್ಮನನ್ನು ಕೀರ್ತಿ ಶಿಖರಕ್ಕೇರಿಸಿತು. ಹಾಡಲಿದ್ದಾರೆ. ಭಾಗವಹಿಸಿದ ಮಕ್ಕಳು ಅಮೇ ಮಧುಗಿರಿ,
Can you guys take up? Anjali Dikshit, Malia Gittibodi, Neet Sirivara, Riyan Pai, Suchita Jagalur, Tanisha Gatupati, Vinil Bhatt, keyboard Nalli, Rohan Godu, ಮತ್ತು violin ನಲ್ಲಿ ಅನೀಶ್ ಕರ್ಪೂರ್. ಈ ನಿರೂಪಣೆ ಈ ಪುಟಾಣಿಗಳ ಅಮ್ಮಂದರು. ಶ್ರೀನಿವಾಸ ರಾವ್ ಅವರು ಎಲ್ಲಿದ್ರು ಬ್ಯಾಕ್ ಸ್ಟೇಜ್ ಬರ್ಬೇಕಂತ ಕೇಳ್ಕೊಂತಾರೆ.